ಮೊದಲ ಲೆಟ್ರಾ? జీరో అయిందా ಮಾಡಲು? జీరోతో మొదలెట్టు. అయ్యో మాడ రీస్టార్ట్ చెయ్యరా. జీరో ಇಂದ ಮಾಡು ರೀಸ್ಟಾರ್ಟ್. ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಆರಾಮಾಗಿದ್ದೀರಾ? ಲಾಸ್ಟ್ ವಿಡಿಯೋಲಿ ನಾವು ಸ್ಕ್ವೇರ್ಸ್ ಮತ್ತು ಸ್ಕ್ವೇರ್ ರೂಟ್ಸ್ ಕಲ್ತ್ಕೊಂಡ್ವಿ. ಈ ವಿಡಿಯೋಲಿ ನಾವು ಕ್ಯೂಬ್ಸ್ ಮತ್ತು ಕ್ಯೂಬ್ ರೂಟ್ಸ್ ಕಲ್ತ್ಕೊಳ್ಳೋಣ. ನಿಮಗೆ ಸ್ಕ್ವೇರ್ಸ್ ಬಂದರೆ ಕ್ಯೂಬ್ಸ್ ಇನ್ನೂ ಈಸಿ ಆಗುತ್ತೆ. ಇನ್ ಕೇಸ್ ಯಾರು ಸ್ಕ್ವೇರ್ಸ್ ಬಂದಿಲ್ಲ ಅಂದರೆ ಲಾಸ್ಟ್ ವಿಡಿಯೋಲಿ ಹೋಗ್ಬಿಟ್ಟು ಆ ಸ್ಕ್ವೇರ್ಸ್ ಫಸ್ಟ್ ತಿಳ್ಕೊಂಬನ್ನಿ. ಅದು ಬಂದರೆ ನಿಮ್ಗೆ ಇದು ಜುಜುಬಿ ಏನೇನೋ ಅನಿಸಲ್ಲ, ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ಕ್ಯೂಬ್ಸ್ ನಮಗೆ ಯಾವತ್ತೇ ಇದ್ದರೂ ಅವ್ರು ಜಾಸ್ತಿ ನಂಬರ್ಸ್ ಮೇ ಬಿ 30, 35 ಈ ಥರ 20 ಮೇಲೆ ಜಾಸ್ತಿ ಕೇಳಲ್ಲ. ಮ್ಯಾಕ್ಸಿಮಮ್ 15, 20 ಈ ರೇಂಜೆಲ್ಲ ಕೇಳ್ತಾರೆ. ಸೊ ನಾವೇನು ಮಾಡೋಣ ಅಂದರೆ ಫಸ್ಟ್ ಈ 15ದು ಕ್ಯೂಬ್ ರೂಟ್ಸ್ ಇಲ್ಲಿ ಬರ್ಕೊಳ್ಳೋಣ. ಸೊ ಇದು ನಿಮಗೆ ಬೈ ಹಾರ್ಟ್ ಬರಬೇಕು. 1 ಕ್ಯೂಬ್, 1, 2 ಕ್ಯೂಬ್, 8, 3 ಕ್ಯೂಬ್, 27, 4 ಕ್ಯೂಬ್, 64, 5 ಕ್ಯೂಬ್, 125, 6 ಕ್ಯೂಬ್, 216, 7 ಕ್ಯೂಬ್, 343, 8 ಕ್ಯೂಬ್, 512, 9 ಕ್ಯೂಬ್, 729, 10 ಕ್ಯೂಬ್, 1000. ಸೊ ಇಲ್ಲಿವರೆಗೂ ಎಲ್ಲರಿಗೂ ಬರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಅಲ್ಲೇ ಇದೆಲ್ಲ ನಾವು ಬೈ ಹಾರ್ಟ್ ಬರಬೇಕು. ಯಾವಾಗೇ ಕೇಳಿದ್ರು ಬರೋ ಥರ ಬಂದು ಬೈ ಹಾರ್ಟ್ ಬಂದಿರಬೇಕು ನಮಗೆ. ಈ 11 ಸ್ಕ್ವೇರ್ 1331 ನೋಡಿ ಎಷ್ಟು ಆರಾಮು. 11 ಕ್ಯೂಬ್ 1331. ಆ ಕಡೆ ಈ ಕಡೆ 1 ಮಧ್ಯದಲ್ಲಿ ಕ್ಯೂಬ್ ಆಗಿರೋದ್ರಿಂದ 33. ಎಷ್ಟು ಹೇಳ್ತೀರಾ ಸುಮ್ಮನೆ ನೆನ್ಪಂಗೆ ಇಟ್ಕೊಬೋದು ಅಂತ. 12 ಕ್ಯೂಬ್ 1728 ನೋಡಿ, 1278. ಸುಮ್ಮನೆ ಒಂದು ಟ್ರಿಕ್ ಅಷ್ಟೇ ಸುಮ್ಮನೆ ಏನೋ ನೆನ್ಪಿಡ್ಕೊಳಕ್ಕಷ್ಟೇ ಹೇಳ್ತಿರೋದು. 2197, 14 ಕ್ಯೂಬ್ 2744, 15 ಕ್ಯೂಬ್ 3375. ಇಷ್ಟು ನೀವು ಬೈ ಹಾರ್ಟ್ ಬಂದಿರಬೇಕು. ಇಷ್ಟು ಬರ್ಕೊಳ್ಳಿ. ಇದನ್ನು ಫಾರ್ಮುಲಾ ಬುಕ್ಕಲ್ಲಿ ಬರ್ಕೊಳ್ಳಿ. ಫಾರ್ಮುಲಾ ಬುಕ್ ಇಟ್ಕೊಳ್ಳೋಕೆ ಹೇಳಿದ್ನಲ್ಲ, ಅದ್ರಲ್ಲಿ ಬರ್ಕೊಳ್ಳಿ. ನಮ್ಗೆ ಯಾಕೆ 20 ಮೇಲೆ ಆಗಲಿ ಜಾಸ್ತಿ ಯಾಕೆ ಕೇಳಲ್ಲ ಕ್ಯೂಬ್ಸಲ್ಲಿ ಅಂದರೆ, ನಾವು ಕ್ಯೂಬ್ ಇವಾಗ ಫಾರ್ ಎಕ್ಸಾಂಪಲ್ 23 ಕ್ಯೂಬ್ ಅಂದರೆ ನಾವು ಅದನ್ನು 23 × 23 × 23 ಮಾಡಬೇಕು. ತುಂಬ ಲಾಂಗ್ ಪ್ರೊಸೆಸ್ಸು ಆ್ಯಂಡ್ ಆನ್ಸರ್ ಕೂಡ ತುಂಬ ದೊಡ್ಡದಾಗಿ ಬರುತ್ತೆ. ಅದಕ್ಕೋಸ್ಕರ ನೀವು ಎಷ್ಟೇ ಏನೇ ಶಾರ್ಟ್ಕಟ್ಸ್ ಟ್ರೈ ಮಾಡಿದ್ರು ಇದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ ಆಗಿರುತ್ತೆ. ಬೇಕಂದರೆ ಒಂದ್ಸಲ ಇದು ಮಾಡಿ ನೋಡೋಣ. ನಾವು ನಾರ್ಮಲ್ ಸ್ಕೂಲಲ್ಲಿ ಹೆಂಗೆ ಮಾಡ್ತಿದ್ವು ಹಂಗೆ ಮಾಡಿ ನೋಡೋಣ. 3 is 9, 2 is 6, 2 3 is 6, 2 2 is 4, 9, 12, 5. ಇದನ್ನು ಮತ್ತೆ 23ಇಂದ ಮಾಡಬೇಕು. 27 ಟು ಕ್ಯಾರಿ, 6, 7, 8, 3 5 is 15, plus 2 9 is 18, 1 carry, 2 4, 5, 10, 7, 16, 11, 2, 1 ಇಷ್ಟು ಬರುತ್ತೆ. ಇದು ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ. ಇದಕ್ಕೂ ಟ್ರಿಕ್ಸ್ ಇದ್ದಾವೆ, ಇಲ್ಲ ಅಂತ ಅಲ್ಲ. ಇದನ್ನು ನಮಗೆ ಬೇಗ ಕಂಡುಹಿಡಿಬೇಕು ಅಂತಂದರೆ ಹೆಂಗೆ ಮಾಡ್ತೀರಾ ಅಂತಂದರೆ, 23 ಕ್ಯೂಬ್ನ ಇದು ನಾರ್ಮಲ್ ಟೈಮ್ ಟೇಕಿಂಗ್ ಪ್ರೊಸೆಸ್ಸೇ, ಆದರೆ ಒಂದು ಸ್ವಲ್ಪ ಈಸಿ ಇರ್ಬೋದೇನೋ. ಫಸ್ಟ್ ಏನು ಮಾಡ್ತೀರಾ, 2 ಕ್ಯೂಬ್ 2 × 2 × 2 ಎಷ್ಟು 8. ಆಮೇಲೆ 3 ಕ್ಯೂಬ್ 3 × 3 × 3 ಎಷ್ಟು 27. ಇವಾಗ ಏನು ಮಾಡಬೇಕಂದ್ರೆ 2 × 3 × 2, 2 × 3 6, 6 × 2 12. ಇವಾಗ 2 × 3 × 3, 2 3 is 6, 6 3 is 18. ಇವಾಗ ಏನು ಮಾಡ್ತೀರಾ, ಇವೆರಡನ್ನ ಡಬಲ್ ಮಾಡಿ ಇದನ್ನು 24 ಮಾಡ್ತೀರಾ.
ಇದನ್ನು 36 ಮಾಡ್ತೀರಾ. ಇವಾಗ ಇದನ್ನೆಲ್ಲ ಟೋಟಲ್ನ ಆ್ಯಡ್ ಮಾಡಿ ಸಿಂಗಲ್ ಡಿಜಿಟ್ ತೊಗೊಬೇಕು, ಇದು ಒಟ್ಟಿಗೆ ತೊಗೊಬೇಕು. ಇಲ್ಲಿ 7 ಇರುತ್ತೆ, 7 ಹಂಗೆ ತೊಗೊಳ್ಳಿ, 2 ಕ್ಯಾರಿ ತೊಗೊತೀರಾ. 18 + 2 20 + 36 56 ಆಗುತ್ತೆ, 5 ಕ್ಯಾರಿ 6 ಹಾಕೊತೀರಾ. ಇದಾಯ್ತಾದ್ಮೇಲೆ 12 + 24 34 36 + 5 41 8 + 4 12. ಸೊ ಇಲ್ಲಿ ಏನು ಮಾಡಿಲ್ಲ ನಾವು, A3 + B3 + 3A² B + 3AB² ಮಾಡಿದ್ದೀವಿ ಅಷ್ಟೇ. A + 3 A + B ಹೋಲ್ ಕ್ಯೂಬ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ಇನ್ ಕೇಸ್ ನಿಮಗೆ 15ಕ್ಕೂ ಮೇಲೆ ಈ ಥರ ಕೊಟ್ಟರೆ, ಇಲ್ಲ 20ಕ್ಕೂ ಮೇಲೆ ಈ ಥರ ಕೊಟ್ಟರೆ ಈ ಫಾರ್ಮುಲಾ ಬೇಸ್ಡ್ ಮಾಡಿಕೊಂಡು ಮಾಡಿ ಅಷ್ಟೇ. ಬಟ್ ಜಾಸ್ತಿ ಕೇಳಲ್ಲ ನಿಮಗೆ. ಇದೇನು 15 ಇದೆಯೋ ಅದನ್ನು ಇದೇನು 15 ಇದೆಯೋ ಈ 15ನ ಕಲ್ತ್ಕೊಡ್ರೆ ಸಾಕು, ಬೇಜಾನಾಗೋಗುತ್ತೆ. ಸೊ 15ವರೆಗೂ ಬೈ ಹಾರ್ಟ್ ಕಲ್ತ್ಕೊಳ್ಳಿ. ಇದನ್ನ ಅದು ಹೆಂಗೆ ನೆನ್ಪಿಡ್ಕೊತೀರೋ ಇಟ್ಕೊಳ್ಳಿ. ನೀವು ಅದೇನು ಟ್ರಿಕ್ಸ್ ಯೂಸ್ ಮಾಡ್ಕೊತೀರೋ, ಇವಾಗ 12 ಕ್ಯೂಬ್ ಅಂದರೆ 1728 ಅಂದರೆ 1278 ಅಂತ ಆ ಥರ ನೆನ್ಪಿಡ್ಕೊತೀರೋ, ಇಲ್ಲ 14 ಕ್ಯೂಬ್ ಅಂದರೆ 27 ಲಾಸ್ಟಲ್ಲಿ 4ಇಂದ ಎಂಡ್ ಆಗುತ್ತೆ ಅಂತ ನೆನ್ಪಿಡ್ಕೊತೀರೋ, ಹೆಂಗಾರು ನೆನ್ಪಿಡ್ಕೊಳ್ಳಿ. ಒಟ್ಟು ಇದನ್ನು ನೆನ್ಪಿಡ್ಕೊಳ್ಳಿ, ಇದನ್ನು ಫಾರ್ಮುಲಾ ಬುಕ್ಕಲ್ಲಿ ಬರ್ಕೊಳ್ಳಿ. ಈಗ ಸ್ಕ್ವೇರ್ಸ್ ಕ್ಯೂಬ್ಸ್ ಆಯಿತು. ಇವಾಗ ಕ್ಯೂಬ್ ರೂಟ್ಸ್ ನೋಡೋಣ. ಕ್ಯೂಬ್ ರೂಟ್ಸು ನಮಗೆ ಮಸ್ತ್ ಈಸಿ ಇರುತ್ತೆ. ಸ್ಕ್ವೇರ್ ರೂಟ್ಸ್ ಬಂದರೆ ಇದು ಇನ್ನೇನು ಇಲ್ಲ, ಜುಜಿಬಿ ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ಕ್ಯೂಬ್ ರೂಟ್ಸಲ್ಲಿ ಯಾವಾಗಲೂ ಅವ್ರು ಪರ್ಫೆಕ್ಟ್ ಕ್ಯೂಬೇ ಕೊಡ್ತಾರೆ. ಸೊ ನಾವು ಕ್ಯೂಬ್ನ ಕಂಡುಹಿಡಿಯೋಕ್ಕೆ ಹೇಳ್ತಾರೆ. ಸೊ ಸಿಂಪಲ್, ವೆರಿ ಸಿಂಪಲ್. ಈಗ ನೋಡಿ ಹೇಗೆ ಮಾಡೋದು ಅಂತ. ಸೇಮ್ ಸ್ಕ್ವಯರ್ಸಲ್ಲಿ ನಾವು ನೋಡ್ದಂಗೆ ಒಂದು ನಂಬರ್ಗೆ, ಒಂದು ಸ್ಕ್ವಯರ್ಗಾಗಲಿ 2 ಸ್ಕ್ವಯರ್ಗಾಗಲಿ 3 ಸ್ಕ್ವಯರ್ಗಾಗಲಿ ಅದಕ್ಕೆ ಅದು ಒಂದು ಯೂನಿಕ್ ನಂಬರ್ ಇತ್ತು. 1ಗಾಗಲಿ 9ಗಾಗಲಿ 2ಗಾಗಲಿ 8ಗಾಗಲಿ ಅಲ್ಲಿ ಎರಡೆರಡು ನಂಬರ್ಗೆ ಒಂದು ಯೂನಿಕ್ ನಂಬರ್ ಇತ್ತು. ಬಟ್ ಈ ಕ್ಯೂಬ್ಸಲ್ಲಿ ಏನಂದರೆ ಒಂದು ನಂಬರ್ಗೆ ಒಂದೇ ಯೂನಿಕ್ ನಂಬರ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 1 ಕ್ಯೂಬ್ ಇದ್ದರೆ ಅದು ಯಾವಾಗಲೂ 1ಇಂದನೇ ಎಂಡ್ ಆಗುತ್ತೆ. 2 ಕ್ಯೂಬ್ ಅಂದರೆ ಅದು ಯಾವಾಗಲೂ 8ಇಂದನೇ ಎಂಡ್ ಆಗುತ್ತೆ. 3 ಕ್ಯೂಬ್ ಅಂದರೆ ಅದು ಯಾವಾಗಲೂ 7ಇಂದ ಎಂಡ್ ಆಗುತ್ತೆ. 4 ಕ್ಯೂಬ್ ಯಾವಾಗಲೂ 4ಇಂದ ಎಂಡ್ ಆಗುತ್ತೆ. 5 ಕ್ಯೂಬ್ ಯಾವಾಗಲೂ 5ಇಂದ ಎಂಡ್ ಆಗುತ್ತೆ. 6 ಕ್ಯೂಬ್ ಯಾವಾಗಲೂ 6ಇಂದ ಎಂಡ್ ಆಗುತ್ತೆ. 7 ಕ್ಯೂಬ್ ಯಾವಾಗಲೂ 3ಇಂದ ಎಂಡ್ ಆಗುತ್ತೆ. 8 ಕ್ಯೂಬ್ ಯಾವಾಗಲೂ 2ಇಂದ ಎಂಡ್ ಆಗುತ್ತೆ. 9 ಕ್ಯೂಬ್ ಯಾವಾಗಲೂ 9ಇಂದನೇ ಎಂಡ್ ಆಗುತ್ತೆ. 0 ಕ್ಯೂಬ್ ಯಾವಾಗಲೂ 0ಇಂದ. ಇಲ್ಲೊಂದು ನೀವು ಕಾಮನಾಗಿ ಜಸ್ಟ್ ಒಂದು ಸಲ ನೋಡಿದ್ರೆ ಇಲ್ಲಿ ಯಾವುದೇ ನಂಬರು ರಿಪೀಟ್ ಆಗಿಲ್ಲ ನೋಡಿ. 1 2 3 4 5 6 7 8 ಆ್ಯಂಡ್ 9 0 ಎಲ್ಲದಕ್ಕೂ ಅದರದ್ದೇ ಆದ ಸ್ಪೆಷಲ್ ನಂಬರ್ ಇದೆ. ಈ ಕ್ಯೂಬ್ಸಲ್ಲಿ ನಮಗೆ ಪ್ರತಿಯೊಂದು ಯೂನಿಕ್ ನಂಬರಿಂದ ಎಂಡ್ ಆಗುತ್ತೆ ನೋಡಿ. ಬೇಕಂದರೆ 1 ಕ್ಯೂಬ್ ಯಾವಾಗಲೂ 1ಇಂದನೇ ಎಂಡ್ ಆಗುತ್ತೆ. 4 ಕ್ಯೂಬ್ ಯಾವಾಗಲೂ 4ಇಂದನೇ ಎಂಡ್ ಆಗುತ್ತೆ. ಇನ್ನೊಂದು ಗಮನಿಸಿದ್ರೆ ನೀವು ಇಲ್ಲಿ 1 ಕ್ಯೂಬ್ಗೆ 1 ಬಂದಿದೆ, 4 ಕ್ಯೂಬ್ಗೆ 4 ಬಂದಿದೆ, 5 ಕ್ಯೂಬ್ಗೆ 5 ಬಂದಿದೆ, 6 ಕ್ಯೂಬ್ಗೆ 6 ಬಂದಿದೆ, 9 ಕ್ಯೂಬ್ಗೆ 9 ಬಂದಿದೆ. 0 ಇದ್ದಾಗ 0ನೇ ಬರುತ್ತೆ. ಇಲ್ಲಿ ಡಿಫ್ರೆನ್ಸ್ ಏನಂದರೆ ಇದು ನೋಡಿ, 2 ಕ್ಯೂಬ್ ಇದ್ದಾಗ 8 ಆಗುತ್ತೆ, 8 ಕ್ಯೂಬ್ 2 ಆಗುತ್ತೆ. 3 ಕ್ಯೂಬ್ ಕ್ವಶನ್ ಕೇಳಿದ್ರೆ 7ಇಂದ ಎಂಡ್ ಆಗುತ್ತೆ, 7 ಕ್ಯೂಬ್ ಕೇಳಿದ್ರೆ 3ಇಂದ ಎಂಡ್ ಆಗುತ್ತೆ. 2 8 ಆಗುತ್ತೆ, 8 2 ಆಗುತ್ತೆ, 7 3 ಆಗುತ್ತೆ, 3 7 ಆಗುತ್ತೆ. ವೆರಿ ಸಿಂಪಲ್ ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಇದು ಕೂಡ ನಿಮ್ಮ ಫಾರ್ಮುಲಾ ಬುಕ್ಕಲ್ಲಿ ಬರ್ಕೊಳ್ಳಿ. ಇದು ಬರ್ಕೊಂಡು ಮತ್ತೆ ಮುಂಚೆ ಹೇಳಿದ್ನಲ್ಲ ಅದು ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಕ್ವಶನ್ಸೇ ಈ ಥರ ಕೊಟ್ಟರು ಅಂತ ಅಂದ್ಕೊಳ್ಳಿ. 97 336ಗೆ ಕ್ಯೂಬ್ ಕಂಡುಹಿಡೀರಿ ಅಂತ. ಇವಾಗ ನಾವೇನು ಮಾಡಬೇಕು, 6 ಯಾವುದರಿಂದ ಎಂಡ್ ಆಗುತ್ತೆ, 6ಇಂದನೇ ಎಂಡ್ ಆಗುತ್ತೆ. ಸೊ ಇದು ಕ್ಯೂಬ್ ಆಗಿರೋದ್ರಿಂದ ಈ 3 ನಂಬರ್ಸ್ನ ಎಲಿಮಿನೇಟ್ ಮಾಡಿ. ಲಾಸ್ಟ್ ಟೈಮ್ ಸ್ಕ್ವೇರ್ಸಲ್ಲಿ 2 ನಂಬರ್ಸ್ ಎಲಿಮಿನೇಟ್ ಮಾಡಿರ್ತೀವಿ. ಸೊ ಇವಾಗ ಕ್ಯೂಬ್ಸಲ್ಲಿ 3 ನಂಬರ್ಸ್ ಎಲಿಮಿನೇಟ್ ಮಾಡಿ. ಈ 97 ಇರುತ್ತೆ. ಇವಾಗ ಏನು ಮಾಡಬೇಕು, ಈ 97 ಯಾವ ಕ್ಯೂಬ್ಗೂ ಜಾಸ್ತಿ ಇದೆ ನೋಡಬೇಕು. 1 ಕ್ಯೂಬಾ, ಹೌದು 1 ಕ್ಯೂಬ್ಗೂ ಜಾಸ್ತಿ ಇದೆ. 2 ಕ್ಯೂಬಾ, 2 ಕ್ಯೂಬ್ 8, 3 ಕ್ಯೂಬಾ, 3 ಕ್ಯೂಬ್ 27, 4 ಕ್ಯೂಬಾ, 4 ಕ್ಯೂಬ್ 64, 5 ಕ್ಯೂಬಾ, 5 ಕ್ಯೂಬ್ 125. ಸೊ 4 ಕ್ಯೂಬ್ಗೂ ಜಾಸ್ತಿ ಇದೆ, 5 ಕ್ಯೂಬ್ಗೂ 6 ಇದೆ, 5 ಕ್ಯೂಬ್ಗೂ ಕಮ್ಮಿ ಇದೆ. ಸೊ ನಮ್ಮ ಆನ್ಸರ್ 46 ಆಗಿರುತ್ತೆ. ಅಷ್ಟೇ, ಮುಗೀತು. ವೆರಿ ಸಿಂಪಲ್. ನೀವು ಯಾವುದೇ ನಂಬರ್ ತೊಗೊಂಡು ಮಾಡಿ, ಬೇಕಂದ್ರೆ ಇದೇ ಥರ ಬರುತ್ತೆ. ಹಂಗೆ ಅರ್ಥ ಆಗ್ತಿದೆ ಅಲ್ವಾ? ಏನು ಮಾಡಿಲ್ಲ ನಾವು. 6 ನಂಬರ್ ನಮ್ಗೆ ಗೊತ್ತು, 6ಇಂದ ಎಂಡ್ ಆಗುತ್ತೆ. ಸೊ 3 ನಂಬರ್ಸ್ ಎಲಿಮಿನೇಟ್ ಮಾಡ್ತೀವಿ. ಅದಾದಮೇಲೆ 97 ಇದೆ. 97 ಯಾವ ಕ್ಯೂಬ್ಗೂ ಜಾಸ್ತಿ ಇದೆ ಅಂತ ನೋಡ್ತೀವಿ, ಆ ಕ್ಯೂಬ್ ನಂಬರ್ನ ಇದು ಬರೀತೀವಿ ಅಷ್ಟೆ. ಇನ್ನೊಂದೆರಡು ಮಾಡೋಣ. ಫಾರ್ ಎಕ್ಸಾಂಪಲ್ 29791 1 ಯಾವುದಿಂದ ಎಂಡ್ ಆಗುತ್ತೆ, 1. ಸೊ ಈ 3 ನಂಬರ್ಸು
ಎಲಿಮಿನೇಟ್ ಮಾಡಿ. 29 ಯಾವ ಕ್ಯೂಬ್ಗೂ ಜಾಸ್ತಿ ಇದೆ, 3 ಕ್ಯೂಬ್ಗೂ ಜಾಸ್ತಿ ಇದೆ. 4 ಕ್ಯೂಬು ನಮಗೆ 64 ಆಗುತ್ತೆ, 3 ಕ್ಯೂಬು 27, ಸೊ 3 ಮುಗೀತು. ಇನ್ನೊಂದು ಎಕ್ಸಾಂಪಲ್ 195112. ಸೊ ಕ್ಯೂಬು 2 ಅಲ್ಲಿ ಬಂದರೆ ನಮಗೆ ಅದ್ರದ್ದು ಕ್ವಶನ್ನಲ್ಲಿ 2 ಇದ್ದರೆ ಅದು ಎಂಡ್ ಆಗೋದು ನಂಬರು 8 ಆಗಿರುತ್ತೆ. ಸೊ 3 ನಂಬರ್ಸ್ ಎಲಿಮಿನೇಟ್ ಮಾಡಿ. ಈ 195 ಯಾವ ಕ್ಯೂಬ್ಗೂ ಜಾಸ್ತಿ ಇದೆ? 195 5 ಕ್ಯೂಬ್ಗೂ ಜಾಸ್ತಿ ಇದೆ. 5 ಕ್ಯೂಬ್ ಎಷ್ಟು? 125. 6 ಕ್ಯೂಬ್ ಆದರೆ 216, ಸೊ 58. ಇಷ್ಟೇ, ಸಿಂಪಲ್, ವೆರಿ ಸಿಂಪಲ್. ನೀವು ಯಾವುದೇ ನಂಬರ್ ತಗೊಳ್ಳಿ ಇದೇ ಥರ ಬರುತ್ತೆ. ಸೊ ಇದು ವೆರಿ ಸಿಂಪಲ್. ಸ್ಕ್ವೇರ್ಸ್ಗೂ ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಪ್ರೊಸೆಸ್ ಇರುತ್ತೆ, ಬಟ್ ಕ್ಯೂಬ್ಸು ತುಂಬ ಈಸಿ. ನಾರ್ಮಲಾಗಿ ಕ್ವಶನ್ಸಲ್ಲಿ ನಿಮಗೆ ಕ್ಯೂಬ್ಸೇ ಕೇಳ್ತಾರೆ. ಸೊ ಈ ನಂಬರ್ಸ್ ನೆನ್ಪಿಟ್ಕೊಳ್ಳಿ, ಈ ನಂಬರ್ಸ್ ನೆನಪಿದೆಯಲ್ಲ, ಈ ನಂಬರ್ಸ್ ನೆನ್ಪಿಟ್ಕೊಳ್ಳಿ, ಇದು ಆರಾಮಾಗಿ ಬರುತ್ತೆ. ನಾನು 4 ಕ್ವಶನ್ಸ್ ಬರೀತೀನಿ, ಅದಕ್ಕೆ ಕಮೆಂಟಲ್ಲಿ ಆನ್ಸರ್ ಮಾಡಿ. 250047 15625405224. ಸೊ ಈ 3 ನನಗೆ ಕಮೆಂಟಲ್ಲಿ ಆನ್ಸರ್ ಮಾಡಿ, ಇಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಅದು ಕೂಡ ಆನ್ಸರ್ ಮಾಡಿ. ಸೊ ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ತೇಜ. ಬಾಯ್.